ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ಇಡೀ ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ಹೈದರಾಬಾದ್ ಕರ್ನಾಟಕ ಸಂಸ್ಥಾನ ನಿಜಾಮ್ ಆಡಳಿತದ ಈ ಭಾಗ ಬೀದರ್, ಕಲಬುರಗಿ, ರಾಯಚೂರು, ಇದೀಗ ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ ಸೇರ್ಪಡೆಯಾಗಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ್ದು 1948 ಸೆಪ್ಟೆಂಬರ್ 17ರಂದು. 1 ವರ್ಷ 13 ತಿಂಗಳ ನಂತರ ಸ್ವಾತಂತ್ರ್ಯ ಸಿಕ್ಕಿತ್ತು ಈ ಭಾಗಕ್ಕೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ವಿಜಯೋತ್ಸವ ಕಾರ್ಯಕ್ರಮ ಬೀದರ್ ನಗರದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಈಶ್ವರ ಖಂಡ್ರೆರವರು ಈ ಬಗ್ಗೆ ವಿವರವಾಗಿ ತಿಳಿಸಿದರು. 1 ಕಿಲೋ ಅಕ್ಕಿಗೆ 34 ರೂಪಾಯಿ, 5 ಕಿಲೋ ಅಕ್ಕಿ ಪ್ರತಿ ತಿಂಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಹಣ ಅವ್ರ ಖಾತೆಯಲ್ಲಿ ಜಮಾ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಣ್ಣವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಗೃಹ ಜ್ಯೋತಿ ಯೋಜನೆ, ಈ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇವತ್ತು ಸುಮಾರು 3,63,000 ಏನು ಗೃಹ ಬಳಕೆದಾರರಿದ್ದಾರೆ ಅವರೆಲ್ಲರೂ 200 ಯೂನಿಟ್ವರೆಗೆ ಸರಾಸರಿ ಹಿಂದೆ 50-60 ಯೂನಿಟ್ ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ 10% ಹೆಚ್ಚುವರಿಯಾಗಿ ಮಾಡಿ ಯಾರ್ಯಾರು ಅರ್ಹರಿದ್ದಾರೆ ಅಂಥವರೆಲ್ಲರಿಗೆ ಗುಣಮಟ್ಟದ ಫ್ರೀ ಕರೆಂಟ್ ಕೊಡುವಂಥ ಯೋಜನೆ ನಾವು ಇವತ್ತು ಜಾರಿಗೆ ತಂದಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಯುವನಿಧಿ ಯೋಜನೆ ನಮ್ಮ ಯುವಕರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಯಾರ್ಯಾರು ಪದವಿ ಮಾಡಿದೆ, ಯಾರು ಡಿಪ್ಲೊಮಾ ಮಾಡಿದೆ, ಡಿಪ್ಲೊಮಾ ಮಾಡಿದವರು, ಪದವಿ ಮಾಡಿದವರು, ಯಾರಿಗೆ ನಿಮಗೆ ಉದ್ಯೋಗ ಸಿಕ್ಕಿಲ್ಲ 6 ತಿಂಗಳವರೆಗೆ ಪದವಿ ಮಾಡಿ ಅಂದರೆ ಮುಂದಿನ 2 ವರ್ಷಗಳವರೆಗೆ ಆ ಉದ್ಯೋಗಕ್ಕೆ ತರಬೇತಿ ಪಡೀಲಿಕ್ಕೆ ಎಲ್ಲ ರೀತಿಯಿಂದ ನಿಮಗೆ ಆರ್ಥಿಕವಾಗಿ ಸಹಾಯ ಆಗಲಿಕ್ಕೆ ಪದವೀಧರರಿಗೆ 3,000, ಡಿಪ್ಲೊಮಾದವರಿಗೆ 1,500 ರೂಪಾಯಿ ಇವತ್ತೇನು ನಿರುದ್ಯೋಗ ಭತ್ಯೆ ಘೋಷಣೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸುಮಾರು ಯುವಕರು ಅರ್ಹರಿದ್ದವರು ಅರ್ಜಿ ಹಾಕಬೇಕಾಗಿದೆ. ಈ ವೇದಿಕೆ ಮುಖಾಂತರ ಸಾವಿರಾರು ಜನ ಹಾಕಿದ್ದಾರೆ ಯುವಕರು. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂಧುಗಳೇ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ನನಗೆ ರಾಜ್ಯದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಒಂದು ಜವಾಬ್ದಾರಿ ಇದೆ. ಇವತ್ತು ಪ್ರಕೃತಿ ಪರಿಸರ ಇದ್ರೆ ಮಾತ್ರ ನಾವೆಲ್ಲ ಇದ್ದೀವಿ. ಪ್ರಕೃತಿ ಇಲ್ಲದೇ ಇದ್ದರೆ, ಪರಿಸರ ಇಲ್ಲದೇ ಇದ್ದರೆ ನಾವು ಯಾರು ಉಳಿಯೋದಿಲ್ಲ. ಇಡೀ ಮನುಕುಲನೇ ನಾಶ ಆಗ್ತದೆ. ಮನುಷ್ಯ ಬಹಳ ಸ್ವಾರ್ಥಿ ಆಗಿಬಿಟ್ಟಿದ್ದಾನೆ. ಹೀಗಾಗಿ ನೈಸರ್ಗಿಕ ಸಂಪತ್ತು ಏನಿದೆಯಲ್ಲ ಎಲ್ಲವೂ ದುರುಪಯೋಗ ಆಗ್ತಾ ಇದೆ. ನಮ್ಮ ಐಷಾರಾಮಿ ಜೀವನಕ್ಕಾಗಿ 1000 ಫೀಟ್ವರೆಗೆ ಹೋಗಿ ನೀರು ತೆಗಿತಾ ಇದ್ದೇವೆ. ಕೈಗಾರಿಕೆಗಳಿಗೆ ಇವತ್ತು ಅನೇಕ ಜನ ಇಂಗಾಲು ಡೈಆಕ್ಸೈಡ್ ಬಿಡ್ತಾ ಇದ್ದೇವೆ. ಇವತ್ತು ಅನೇಕ ವಾಹನಗಳು ಸರಿಯಾಗಿ ನಿರ್ವಹಣೆ ಮಾಡದೆ ಉಪಯೋಗ ಮಾಡ್ತಾ ಇದ್ದೇವೆ. ಘನತ್ಯಾಜ್ಯ ವಿಲೇವಾರಿ ಇದೆ, ಘನತ್ಯಾಜ್ಯ ವಿಲೇವಾರಿ ಇದೆ, ಸರಿಯಾಗಿ ಸಂಸ್ಕರಣೆ ಆಗ್ತಾ ಇಲ್ಲ. ಅದನ್ನು ಇವತ್ತು ಅನೇಕ ರೀತಿಯಲ್ಲಿ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಇವತ್ತು ಇಡೀ ಜಗತ್ತಿನ ಸವಾಲೇನಪ್ಪ ಅಂತ ಹೇಳಿದ್ರೆ ಅದು ಇವತ್ತು ನಮ್ಮಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಅಂದರೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ಏನೇನು ಅವಾಂತರಗಳಾಗಿದೆ, ಏನೇನು ವಿಕೋಪಗಳಾಗಿದ್ದಾವೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಶಿರೂರಲ್ಲಿ ಇವತ್ತು ಗುಡ್ಡ ಕುಸಿತ ಆಗಿ 11 ಜನ ಮೃತಪಟ್ಟಿದ್ದಾರೆ. ವಯನಾಡದಲ್ಲಿ ಗುಡ್ಡ ಕುಸಿತ ಆಗಿ ಸುಮಾರು 400 ಜನ ಮೃತಪಟ್ಟರು, 300 ಜನ ಕಾಣೆಯಾಗಿದ್ದಾರೆ. ದಿನ ನೋಡ್ತೀವಿ ಉತ್ತರಾಖಂಡದಲ್ಲಿ, ಹಿಮಾಚಲದಲ್ಲಿ, ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ. ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. 45ರಿಂದ 50 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ. 55 ಹೋಯ್ತು ಅಂದರೆ ಯಾರೂ ಉಳಿಯೋದಿಲ್ಲ, ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಸಾವಿರಾರು ಜನ ಬಿಸಿಲಿನ ತಾಪದಿಂದ ದೆಹಲಿಯಲ್ಲಿ ಹಜ್ ಹೋಗಿದ್ದಾಗೂ ಸತ್ತು ಹೋಗಿದ್ದು ನೋಡಿದ್ದೇವೆ, ಮೃತಪಟ್ಟಿದ್ದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇದಕ್ಕೆ ಒಂದೇ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಗಿಡಗಳು ಮರಗಳು ಬೆಳೆಸಬೇಕು, ಸ್ವಚ್ಛತೆ ಇರಬೇಕು. ಇವೆಲ್ಲವೂ ಪರಿಸರ ಬಗ್ಗೆ ಪ್ರತಿಯೊಬ್ಬರು ಕಳಕಳಿ ಇಟ್ಕೊಳ್ಬೇಕು. ಆ ನಿಟ್ಟಿನಿಂದ ಬೀದರ್ನಲ್ಲಿ
ನಾನು ಸಚಿವನಾದ್ಮೇಲೆ ಹೋದ ವರ್ಷ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಇವತ್ತು ಸುಮಾರು 15 ಲಕ್ಷ ಸಸಿ ನಾವು ಹೋದ ವರ್ಷ ನೆಟ್ಟಿದ್ದೇವೆ. ಈ ವರ್ಷ ಸುಮಾರು 18 ಲಕ್ಷ ಸಸಿ ನಾವು ನೆಟ್ಟಿದ್ದೇವೆ. ಅದಕ್ಕೆ ಮುಂದಿನ ವರ್ಷ 2025-26ಕ್ಕೆ ನಮ್ಮ ಜಿಲ್ಲೆಯಲ್ಲಿನೇ ಸುಮಾರು 25 ಲಕ್ಷ ಸಸಿ ನಾವು ನೆಡ್ತೀವಿ ಅನ್ನುವಂಥ ಘೋಷಣೆಯನ್ನು ಈ ವೇದಿಕೆ ಮುಖಾಂತರ ಮಾಡಿದ್ದೀವಿ. ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಿನ ಪ್ರಜೆಗಳು ನೀವೆಲ್ಲ ಮಕ್ಕಳು ಮನೆಗೊಂದು ಸಸಿ, ಹಸಿರಿದ್ರೆ ಉಸಿರು ಅಂತ ಹೇಳ್ತೀವಿ, ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಅದನ್ನು ಉಳಿಸ್ಕೊಳ್ಬೇಕಲ್ಲ, ಪ್ರಕೃತಿ ಉಳಿಸ್ಬೇಕಲ್ಲ. ಇರುವಂಥ ಒಂದೇ ಭೂಮಿ ಮುಂದಿನ ಪೀಳಿಗೆಗೆ ಆರೋಗ್ಯಕರವಾಗಿ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಾನು ಹೇಳಿದ್ದೇನೆ, ಮೊನ್ನೆನು ಗಣೇಶೋತ್ಸವಾಚರಣೆ ಆಗ್ತಾ ಇದೆ. POP ಗಣೇಶ ಉಪಯೋಗ ಮಾಡಬೇಡಿ, ಮಣ್ಣಿನ ಗಣೇಶ ಪೂಜೆ ಮಾಡಿ. ಮಣ್ಣಿನಿಂದ ತಯಾರಾದಂಥದ್ದು ಉದ್ಭವವಾದಂಥದ್ದು ಗಣೇಶ ದೇವರು. POP ಉಪಯೋಗ ಮಾಡೋದ್ರಿಂದ ರಾಸಾಯನಿಕ ಲೇಪನ ಬಣ್ಣಗಳು ನೀರಿನಲ್ಲಿ ಸೇರ್ಪಡೆ ಆಗ್ತವೆ. ಆ ನೀರು ಕಲುಷಿತ ಆಗಿ ಜನರು ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಜಲಚರಗಳು ಕುಡಿದ್ರೆ ಸತ್ತೋಗ್ತವೆ ಮೀನುಗಳು, ಬೇರೆ ಬೇರೆ ಜಲಚರಗಳು. ಇದು ಪರಿಸರಕ್ಕೆ ಹಾನಿ ಆಗಲ್ವಾ? ಈ ವರ್ಷ ಅದು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಜಿಲ್ಲಾಡಳಿತ ಪ್ರಯತ್ನ ಮಾಡಿದ್ದಾರೆ. ಆದರೆ ಮುಂದಿನ ವರ್ಷ ಪೂರ್ವ ಸಿದ್ಧತೆ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಮಣ್ಣಿನ ಗಣಪಗೆ ಪೂಜೆ ಮಾಡಬೇಕು. ಪರಿಸರ ಸ್ನೇಹಿ ಪಟಾಕಿಗಳನ್ನು ಮಾತ್ರ ಅದು ನಿಗದಿತ ಸಮಯದಲ್ಲಿ ಹಾರಿಸಬೇಕು. ಮತ್ತು ಶಬ್ದ ಮಾಲಿನ್ಯ ನಾ ಬಹಳ ಸಲ ನೋಡ್ತೇನೆ, ಅಧಿಕಾರಿಗಳು ಬಹಳ ಕಷ್ಟದಲ್ಲಿ ಇರ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದೆ, ಆದರೂ ನಾವು ಬಹಳ ಭಾವನಾತ್ಮಕವಾಗಿ ರಾತ್ರಿ ಎಲ್ಲ 8 ಗಂಟೆ, ಇವತ್ತು ಒಂದು 10 ಗಂಟೆವರೆಗೆ ಮೀರಿದ್ರು 11, 12, 2 ಗಂಟೆವರೆಗೆ ಏನು ಅದು ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ಶಬ್ದ ಇರಬೇಕು, ಅದಕ್ಕೆ ಮೀರಿ ಹಾಕೋದ್ರಿಂದ ಯಾರಾದರೂ ಹೃದಯ ಸಂಬಂಧಪಟ್ಟಂಥ ಕಾಯಿಲೆ ಇರುವಂಥವ್ರಿದ್ರೆ ಅವ್ರ ಜೀವ ಹೋಗುವಂಥ ಸಾಧ್ಯತೆಗಳಿರ್ತವೆ. ಆಸ್ಪತ್ರೆ ಎದುರುಗಡೆ ನಾವೇನಾದರೂ ಇವತ್ತು DJ ಹಾಕಿಬಿಟ್ರೆ ಅಲ್ಲಿರುವಂಥ ಏನು ಬಹಳ ಗಂಭೀರ ಸ್ಥಿತಿಯಲ್ಲಿರುವಂಥ ರೋಗಿಗಳು ಸಾಯುವ ಸಾಧ್ಯತೆಗಳಿದೆ. ಇದೆಲ್ಲವನ್ನು ನಮ್ಮ ಮಕ್ಕಳು ಗಮನದಲ್ಲಿರಬೇಕು, ನಮ್ಮ ಯುವತಿಯರ ಗಮನದಲ್ಲಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಈಗಾಗಲೇ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಾವಿರಾರು ಎಕರೆ ಒತ್ತುವರಿ ಮಾಡಿದ್ದು, ಯಾರು ಒತ್ತುವರಿ ಮಾಡಬಾರ್ದು ಅಂತ ಸಂಕಲ್ಪ ಮಾಡಬೇಕು. ಅದೇ ರೀತಿಯಲ್ಲಿ ವಿವಿಧ ಜಿಲ್ಲೆ ಒಂದು ಪ್ರವಾಸಿ ತಾಣ ಆಗಬೇಕು ಅಂತೇಳಿ ಇವತ್ತು ಹೊನ್ನಿಕೇರಿ ಹತ್ರ ನಾನು ಒಂದು ಎಕೋ ಟೂರಿಸಂ ಪಾರ್ಕ್ ಒಂದು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾಳೆ ಸಚಿವ ಸಂಪುಟದ ಸಭೆ ಇದೆ. ಆ ಸಭೆಯಲ್ಲಿ ಅನುಮೋದನೆ ಪಡೆದು ಅದನ್ನು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಅದನ್ನು ಇವತ್ತು ಎಕೋ ಟೂರಿಸಂ ಪಾರ್ಕ್ ಏನಿದೆ ಅಲ್ಲ, ನಾವು ಪರಿಸರ ಏನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಉದ್ಯೋಗಗಳು ಸೃಷ್ಟಿ ಆಗ್ತದೆ. ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಬರ್ತಾರೆ. ಬಹಳ ವಿದ್ಯುಕ್ತವಾಗಿ ಅದನ್ನು ಮಾಡ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇವದೇವವನ ಇದೆ, ದೊಡ್ಡದು. ಇವತ್ತು ಬಹಳಷ್ಟು ಸುಂದರವಾದಂಥ ಒಂದು ಇವತ್ತು ಅರಣ್ಯ ಇದೆ. ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ 15 ಕೋಟಿ ರೂಪಾಯಿ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದೇವೆ. ಹಾಗೆ ಒಂದು ನಮ್ಮ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಹತ್ರ ಇರುವಂಥ ಅರಣ್ಯ ಪ್ರದೇಶದಲ್ಲಿ ಒಂದು ಏವಿಯರಿ ಪಕ್ಷಿಧಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ಬರುವ ಮಾರ್ಚ್ ಒಳಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ವತಿಯಿಂದ ಅನುಷ್ಠಾನ ಮಾಡಿ ಇವತ್ತು ನಗರವನ್ನು ಟ್ರೀ ಪಾರ್ಕ್ ಅಂತೇಳಿ ವೃಕ್ಷೋದ್ಯಾನ ಇವೆಲ್ಲವೂ ವಿವಿಧ ಜಿಲ್ಲೆಯಾದ್ಯಂತ ಕಲ್ಯಾಣ ಕರ್ನಾಟಕದಾದ್ಯಂತ ನಾವು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಕಡಿಮೆ ಅರಣ್ಯ ಪ್ರದೇಶ
ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳದಲ್ಲಿದೆ. ಇದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹೆಚ್ಚಿನ ಅನುದಾನ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಅನೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವೆಲ್ಲ ಅಂಗವಿಕಲರ ಇಲಾಖೆ, ಇವೇನು ಸಾಮಾಜಿಕವಾಗಿ ನಮ್ಮ ಮಕ್ಕಳಿಗೆ, ಜನರಿಗೆ ಮೇಲೆತ್ತುವಂಥ ಕಾರ್ಯಕ್ರಮಗಳಿದ್ದಾವೆ. ಅದರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈಗಾಗಲೇ ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದ್ದಾವೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆಗಳಿದ್ದಾವೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿದ್ದಾವೆ. ಇವತ್ತಿನ್ನೂ ಸುಮಾರು ಅಲ್ಪಸಂಖ್ಯಾತರ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿದ್ದಾವೆ. ಇವೆಲ್ಲ ಏನು ವಸತಿ ಶಾಲೆಗಳಿದ್ದಾವೆ, ಇದಕ್ಕೆ ಭವ್ಯವಾದಂಥ ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಎಲ್ಲೆಲ್ಲಿ ಬಾಡಿಗೆಯಲ್ಲಿದ್ದಾವೆ ಅಲ್ಲಿ ನಿವೇಶನ ಕೊಡ್ತಾ ಇದ್ದೀವಿ. ಕಟ್ಟಡ ಇಲ್ಲದಿದ್ದರೆ ಅದು ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಟ್ಟಡ ನಿರ್ಮಾಣ ಮಾಡುವಂಥದ್ದು. ಈ ಶಾಲೆಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ, ಶುದ್ಧ ಕುಡಿಯುವ ನೀರು, ಶೌಚಾಲಯ, ಗ್ರಂಥಾಲಯ, ಪೀಠೋಪಕರಣ, ಪಾಠೋಪಕರಣ, ಆಟದ ಸಾಮಾನು, ಆಟದ ಮೈದಾನ, ಇವತ್ತಿರುವಂಥ ಒಳ್ಳೆಯ ಒಂದು ಗುಣಮಟ್ಟದ ಅದರಲ್ಲಿರುವಂಥ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡುವಂಥದ್ದು, ಪೌಷ್ಟಿಕಾಂಶದ ಆಹಾರ ಕೊಡುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾವೆ. ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಮತ್ತು ರಾಜ್ಯ ಸರ್ಕಾರದ ಇವತ್ತು ಸಹಭಾಗಿತ್ವದಲ್ಲಿ ಇವೆಲ್ಲ ಯೋಜನೆಗಳನ್ನು ಪೂರ್ತಿ ಮಾಡಿ ಬರುವ 2 ವರ್ಷಗಳ ಒಳಗಾಗಿ ಈಗಾಗಲೇ ನಾವು ಹೋಬಳಿಗೊಂದು ವಸತಿ ಶಾಲೆ ಅಂತ ಘೋಷಣೆ ಮಾಡಿದ್ದೇವೆ. ಇವೆಲ್ಲ ಶಾಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಆ ಶಾಲೆಗಳಿಗೆ ಇವತ್ತು ನಾವು ಅನುದಾನ ಕೊಟ್ಟು, ಮೂಲಸೌಕರ್ಯ ಕೊಟ್ಟು, ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲೆ ಹಂತದಲ್ಲಿ, ಪದವಿ ಪೂರ್ವ ಕಾಲೇಜುಗಳಿಗೆ ಮಾಡ್ತಾ ಇದ್ದೇವೆ. ಅವೆಲ್ಲದಕ್ಕೆ ಅದನ್ನು ಪೂರ್ಣ ಅನುಷ್ಠಾನ ಮಾಡಿ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗೆ, ಏನು ಬಡವರ ರೈತರ ಮಕ್ಕಳಿದ್ದಾರೆ ಇವತ್ತು ಅವರೆಲ್ಲರಿಗೆ ಒಂದು ಶ್ರೀಮಂತರ ಮಕ್ಕಳು ಏನು ಪಬ್ಲಿಕ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅವೆಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಮಾಡಿದ್ದೇವೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ. ಎಲ್ಲೆಲ್ಲಿ ಮೆಟ್ರಿಕ್ ಪೂರ್ವದ ಬಾಲಕ ಬಾಲಕಿಯರ ವಸತಿ ನಿಲಯಗಳಿದ್ದಾವೆ ಇವೆಲ್ಲ ಇಲಾಖೆಯ ವ್ಯಾಪ್ತಿಯಲ್ಲಿ, ಎಲ್ಲೆಲ್ಲಿ ಮೆಟ್ರಿಕ್ ನಂತರದ ಇವತ್ತು ವಸತಿ ನಿಲಯಗಳಿದ್ದಾವೆ, ಹಾಸ್ಟೆಲ್ಗಳು, ಈ ಹಾಸ್ಟೆಲ್ಗಳಿಗೆ ಏನು ಸ್ವಂತ ಕಟ್ಟಡ ಇರ್ಬೋದು, ಅಲ್ಲಿರುವಂಥ ಭೋಜನ ಮಾಡಲಿಕ್ಕೆ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಕೊಡುವಂಥದ್ದು ಇರ್ಬೋದು, ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ.